ಹಲೋ ಫ್ರೆಂಡ್ಸ್, ಇವತ್ತು ಗುರುವಾರ ವ್ಲಾಗು. ಊರಿಗೆ ಹೋಗೋಕ್ಕೆ ರೆಡಿಯಾಗಿದ್ರಿ, ಅಂದರೆ ನಮ್ಮಪ್ಪ ಊರಿಗೆ ಬಂದಿದ್ದೀರಿ. ಅಲ್ಲಿಂದ ಒಂದು ಫಂಕ್ಷನ್ಗೆ ಹೋಗಬೇಕು. ನಮ್ಮ ಅಕ್ಕ ಮಗಳದು ಫಂಕ್ಷನ್ ಇರೋದು, ಕಿವಿ ಚುಚ್ಚೋದು, ನಾನ್ ವೆಜ್ ಫಂಕ್ಷನ್ನು. ಆದರೆ ಇವತ್ತು ನಾನ್ ವೆಜ್ ತಿನ್ನಲ್ಲ, ಆದ್ರೂ ಫಂಕ್ಷನ್ಗೆ ಹೋಗಲೇಬೇಕು. ಆಮೇಲೆ ಇನ್ನೊಂದೇನು ಗೊತ್ತಾ, ಅದು ನಮ್ಮ ಗೊತ್ತಿರೋ ಫ್ಯಾಮಿಲಿ ತುಂಬ ಜನ ಇದ್ದಾರೆ. ಊರಿಂದನೂ ಅಷ್ಟೇ, ಬೇರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳನ್ನೆಲ್ಲನೂ ಅವ್ರಿಗೆ ಕೊಟ್ಟಿದ್ದೀರಿ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಹೇಗೆಲ್ಲ ಹೋಗ್ತೀರಿ ಬರ್ತೀರಿ ಅಂತ. ನಾನ್ ವೆಜ್ ಊಟ ಮಾಡೋದು ಮಾತ್ರ ನಾನು ವೀಡಿಯೋ ಮಾಡಿಕೊಂಡಿಲ್ಲ, ಯಾಕಂದರೆ ನಾನು ನಾನ್ ವೆಜ್ ಹತ್ರನೇ ಹೋಗಿಲ್ಲ. ಇವಾಗ ಎಲ್ಲ ಕೂತ್ಕೊಂಡು ಹೊರಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಅತ್ತಿಗೆ ಮತ್ತು ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು, ಅವರು ನಮಗೆ ಗೊತ್ತಿರೋರೆ, ಅವರು ಬರ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಎಲ್ಲರೂ ಇವಾಗ ಹೂವು ಹಣ್ಣು ತಗೊಂಡು ಹೊರಡಬೇಕು. ಬನ್ನಿ ತೋರಿಸ್ತೀನಿ. ಗ್ಲಾಸ್ ತೆಗೆದು ఏం చేస్తున్నావు? వాళ్ళ అమ్మ మాకు చూసుకొని అదే వాళ్ళ అమ్మ పిలుస్తా ఉంటే వాళ్ళ అమ్మ చీర పట్టుకొని పోతుంది. బాగలేదా? కలర్లు అంతా నల్లగానే కొనబడుస్తాయి, అందుకే అదే ఎత్తుకొని వస్తాయి. అవి ఉండేది నల్లగానే కదా. గణేష్ కడ ఇదే బాగుంది అని అంత జీన్స్ ఎత్తిస్తారు, టైట్గా ఉంటాయి. ఇంకా ఫ్రాక్లు అంతా ఒక ತರ ಕುಚ್ಕೊಂಡೇದೆ. ಇವಾಗ ಬೇತ್ಮಂಗಲದಲ್ಲಿ ನಿಲ್ಸವ್ರೆ ನಮ್ಮ ಯಜಮಾನ್ರು. ಹೂವು ಹಣ್ಣು ಮತ್ತು ಅವರು ಬಟ್ಟೆ ತಗೋಬೇಕಾಗಿತ್ತು, ತಗೊತಾ ಇದ್ದಾರೆ. ನಾನು ಬಟ್ಟೆ ಬೆಂಗಳೂರಿಂದನೇ ತಗೊಬಂದಿದ್ದೆ, ನಮ್ಮೂರಿಂದನೇ ತಗೊಬಂದಿದ್ದೆ. ಇವಾಗ ಹೂವು ಇಕ್ಕೊಳಕ್ಕೆ ಹೂವು ಮತ್ತು ಅಲ್ಲಿ ಮಗು ಹತ್ರ ಇಕ್ಕೋಕ್ಕೆ ಬಟ್ಟೆ ಜೊತೆ ಹೂವು ಮತ್ತು ಬಾಳೆಹಣ್ಣು ತಗೊಂಡು ಬರಬೇಕು. ಬಂದ್ವಿ. ಇಲ್ಲಿ ದೇವಸ್ಥಾನ ಹತ್ರನೇ ನಿಲ್ಲಿಸಿದ್ರು. ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿದ್ದೀರಿ. ಇಲ್ಲಿ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಳ್ಳಿ ಕಡೆ ಅಂತೂ ನೋಡೋಕ್ಕೆ ಮಾತ್ರ ಜಾಗ, ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಅತ್ತಿಗೆ ಮತ್ತು ಅವರು ನಮ್ಮ ಅತ್ತಿಗೆನೇ ಆಗಬೇಕು, ಅವರು ಗೊತ್ತಿರೋ ಊರು. ಅವರು ಮೆಣಸಿನ್ಕಾಯಿ ಬಿಡಿಸ್ತಾಯಿದ್ರು, ಅವ್ರನ್ನ ಮಾತಾಡಿಸ್ತಾ ಇದ್ದರು. ನಾನು ನಮ್ಮ ಯಜಮಾನ್ರು ನಮ್ಮ ಅತ್ತಿಗೆ ಹೋಗ್ತಾ ಇದ್ದೀರಿ. ಹಿಂದೆಯಿಂದ ವೀಡಿಯೋ ಮಾಡಿರಿ, ಅಲ್ಲಿ ಮಾಡೋದೆಲ್ಲ ಮಾಡಿ ಒಂದು ಬಟ್ಟೆ ತೆಗಿ ನಾನು. ಲುಲ್ಲು ಜಾಸ್ತಿ ಇರುತ್ತೆ, ಅವಾಗಲಿರುತ್ತೆ. ನೋಡಿದ್ಯಾ ಅವುಗಳು? ಎಷ್ಟು ಚೆನ್ನಾಗೈತೆ ನೋಡಿ ಹುಲ್ಲು. ಕೂಸನ್ಲೇ ತಿನ್ನು, ಗೊಜ್ಜು ಅನ್ನ ಚೆನ್ನಾಗಿರುತ್ತೆ. ನಿಮ್ಮಪ್ಪ ಗೊಜ್ಜು ಚಿಕ್ಕನಲ್ಲ, ಅದೇ ಗೊಜ್ಜು. ಫೋಟೋ ಎಟ್ಕೊಳ್ಳೋಣಪ್ಪ, వాళ్ళ అప్పు కూడా అట్లే ఉంది, సన్నగానే ఉంది. దప్పమైంది వాడు. గుట్లో పెద్దది భవ్యకే, మూతంత చిన్నది. ఫంక్షన్ పెండ్లు వచ్చి ఎక్కడ పోయినా ఎనుకోటే జనాలు పరిచయం ಮತ್ತೆ అందరి దగ్గర ఉండిపోతుంది. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಗೊತ್ತಿರೋರ ಮನೆಗೆ ಹೋಗಿ ಬಂದ್ರಿ. ಎಲ್ಲ ಗೊತ್ತಿರೋರು, ಅವರು ನಮ್ಮ ದೊಡ್ಡಪ್ಪ ಮಗಳು. ಹಾಗೆ ಇವಾಗ ಮುದ್ದೆ ಮಾಡಬೇಕು, ಎಲ್ಲರೂ ಹಂಗೆ ಬನ್ನಿರಿ ಸ್ವಲ್ಪ ಹೆಲ್ಪ್ ಮಾಡಿ ಅಂದರು. ಅದಕ್ಕೆ ನಾವೆಲ್ಲ ಹೋಗಿ ಮುದ್ದೆ ಮಾಡಿಕೊಡ್ತಾ ಇದ್ದೀವಿ. ನಾನು ಮುದ್ದೆ ಮಾಡೋಕ್ಕೆ ಮಾತ್ರ ಹೋಗಿದ್ದೆ, ಮತ್ತು ಇವಾಗ ಬೇರೆ ಹತ್ರ ಫ್ರೆಂಡ್ಸ್ ಹೂವು ಕಳ್ತನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಿಮಗೂ ಬೇಕಾದರೆ ಕಮೆಂಟ್ ಮಾಡಿ, ನಿಮ್ಮ ಮನೆಗೆ ಪಾರ್ಸಲ್ ಮಾಡ್ತೀವಿ.
ಫ್ರೆಂಡ್ಸ್ ಅಲ್ಲೆಲ್ಲ ಮುದ್ದೆ ಮಾಡಿ ಕೊಟ್ಬಿಟ್ಟು ನಾವು ನಮ್ಗೆ ಗೊತ್ತಿರೋರು ಚಿಕ್ಕಪ್ಪ ಮಗಳು ಇದ್ದಾರೆ ಇಲ್ಲಿ, ಅಲ್ಲಿ ಅವರು ಹೂವು ತರಕಾರಿ ಕಿತ್ಕೊಂಡು ಹೋಗಿರ ಬನ್ನಿ ಅಂತ ಫೋನ್ ಮಾಡಿದರು. ಅವ್ರ ಮನೆಗೆ ಹೋಗಿದ್ರಿ, ಅವರು ಮನೆಯಲ್ಲಿ ಇರಲಿಲ್ಲ, ತೋಟದ ಹತ್ರ ಇದ್ದೀರಿ ಬನ್ನಿರಿ ಅಂತ ಹೇಳಿದ್ರು. ನಾವು ತೋಟದ ಹತ್ರ ಹೋಗ್ತಾ ಇದ್ದೀರಿ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಅಲ್ಲಿ ಹಳ್ಳಿ ವಾತಾವರಣ, ಎಲ್ಲಿ ನೋಡಿದ್ರು ಹಸಿರು ಹಸಿರು ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಅಕ್ಕ ಮಗ ಬಂದ, ಅವನು ಅಲ್ಲಿ ಗಂಟ ಅವನಿಗೆ ಸಾಕಾಗ್ಬಿಡ್ತು, ಮತ್ತೆ ವಾಪಸ್ ಹೋಗ್ಬಿಟ್ಟ. ನನ್ನ ಮಗಳು ಹಿಂದೆಯಿಂದ ವೀಡಿಯೋ ಮಾಡ್ತಾ ಇದ್ದಾಳೆ. ನಾವು ಹೋಗಿದ್ದು ನೋಡ್ಬಿಟ್ಟು ನಮ್ಮ ಯಜಮಾನ್ರು ನಮ್ಮ ಚಿಕ್ಕ ಮಗಳು ಹುಡ್ಕೊಂಡು ಬಂದರು. ಅಲ್ಲಿ ಹೂವು ಎಲ್ಲ ತುಂಬಾ ಚೆನ್ನಾಗಿದೆ, ಹಾಗೆ ನೋಡ್ತಾ ಇರಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಅಂತ. ಆಮೇಲೆ ಬಂದು ಅವರು ಊಟ ಮಾಡೋಕ್ಕೆ ಹೋದರು. ನಾನು ಮಾತ್ರ ಇವತ್ತು ಗುರುವಾರ ನಾನ್ ವೆಜ್ ತಿನ್ನಲ್ಲ, ಆದರೆ ನಮ್ಮ ಯಜಮಾನ್ರು ಅವರೆಲ್ಲ ಹೋಗಿ ಊಟ ಮಾಡಿಕೊಂಡು ಬರ್ತಾರೆ. ಆಮೇಲೆ ಇನ್ನೇನು ಹೊರಡ್ತೀರಿ, ಕೊನೆ ತನಕ ನೋಡ್ತಾ ಇರಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಹೂವು ಎಲ್ಲ ಕಿತ್ಕೊಂಬರೋಕ್ಕೆ ಹೋಗ್ತಾ ಇದ್ದೀರಿ, ಹಾಗೆ ನೋಡ್ತಾ ಇರಿ. ತುಂಬಾ ಚೆನ್ನಾಗಿರುತ್ತೆ ಈ ಜಾಗ, ಮಾತ್ರ ನಮಗಂತೂ ತುಂಬಾ ಇಷ್ಟ ಆಯಿತು. ಬೆಳಗ್ಗೆ 10:30 11 ಗಂಟೆಗೆಲ್ಲ ಬಂದ್ರಿ. ಕೆಲಸ ಏನು ಅವರೇ ಕೆಲಸ ಎಲ್ಲ ಅಡುಗೆ ಬೇರೆಯವ್ರಿಗೆ ಒಪ್ಪಿಸಿದ್ದಾರೆ, ಆದರೆ ಮುದ್ದೆ ಮಾತ್ರ ಹಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂದರು, ಅದಕ್ಕೆ ಮುದ್ದೆ ಮಾತ್ರ ಮಾಡಿಕೊಟ್ರಿ. ಇನ್ನೇನು ಊಟ ಮಾಡಿಕೊಂಡು ಹೊರಡಬೇಕು ಅಷ್ಟೇ. ಅಷ್ಟೊತ್ತರೆಗೂ ಏನು ಮಾಡೋದು ಅಂತ ಹೋಗ್ತಾ ಇದ್ದೀರಿ. ಆದರೆ ಇಲ್ಲಿ ಇವ್ರ ತೋಟ ಎಲ್ಲಿದೆ ಅಂತ ಗೊತ್ತಿಲ್ಲ, ಅವರು ಹಿಂಗೆ ಸ್ಟ್ರೈಟಾಗಿ ಹೋಗಿ ಅಂತ ಹೇಳಿದ್ರು ಅವ್ರ ಯಜಮಾನ್ರು ಇದ್ದಿದ್ದು ಮನೆಯಲ್ಲಿ. ನಾವು ಗೊತ್ತಿಲ್ಲ ಅಂತ ಮತ್ತೆ ವಾಪಸ್ ರಿಟರ್ನ್ ಬಂದ್ರಿ. ಮತ್ತೆ ಅವರು ಹಂಗೆ ಸ್ಟ್ರೈಟಾಗಿ ಹೋಗ್ರಿ ಗೊತ್ತಾಗುತ್ತೆ ಅಂದರು. ಮತ್ತೆ ನಿಂತು ನೋಡಿಕೊಂಡು ಹಂಗೆ ಸ್ಟ್ರೈಟಾಗಿ ಹೋಗಿದ್ದೆ ಒಂದು 10 ನಿಮಿಷ ಆಯಿತು. ನೋಡಿಕೊಂಡು ಎಲ್ಲಿದ್ದಾರೆ ಅಂತ ಕೂಗಿ ಸಾಕಾಯಿತು. ಅಲ್ಲೇ ನೋಡ್ತಾ ಇದ್ದಾಳೆ ನನ್ನ ಮಗಳು, ಇದೆಲ್ಲ ಚೆನ್ನಾಗೈತೆ ಅಂತ ವಿಡಿಯೋ ಮಾಡ್ತಾ ಇದ್ದಾಳೆ. ಕಾಣಿಸ್ತಾ ಇದ್ದೀನಿ, ಯಾರೂ ಕಾಣಿಸ್ತಾನೇ ಇಲ್ಲ, ಆದರೆ ಹೋಗ್ತಾನೆ ಇದ್ದೀರಿ. ಇನ್ನು ಸ್ವಲ್ಪ ಮುಂದೆ ಹೋದ್ರಿ, ಅವರು ಮಾತಾಡಿದ್ದೆಲ್ಲ ಕೇಳಿಸ್ತು. ಇಷ್ಟು ದೂರ ಬಂದಿದ್ದೀರಿ, ಯಾಕೆ ವಾಪಸ್ ಹೋಗೋದು ಅಂತ ನಮ್ಮ ಅಕ್ಕ ಮತ್ತೆ ಇಲ್ಲ ಬಾ ಹೋಗೋಣ ಅಂದ್ಬಿಟ್ಟು ಮತ್ತೆ ಹೋಗೋಣ, ಇಷ್ಟು ದೂರ ಬಂದುಬಿಟ್ಟಿದ್ರಿ ಮತ್ತೆ ಯಾಕೆ ವಾಪಸ್ ಹೋಗೋದು, ಇನ್ನು ಸ್ವಲ್ಪ ದೂರ ತಾನೇ, ಎಲ್ಲೋಗಿ ಏನು ಮಾಡೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ. ನೋಡಿ, ಹೋಗೋವಾಗ ಖಾಲಿ ಬ್ಯಾಗ್ ಎತ್ಕೊ ಬರ್ತೀರಿ, ಬರೋವಾಗ ಮಾತ್ರ ವಾಪಸ್ಸು ಬ್ಯಾಗ್ ತುಂಬ ಇರುತ್ತೆ. ನೀವೇ ಹಾಗೆ ನೋಡ್ತಾ ಇರಿ ವಿಡಿಯೋನ. ಅಲ್ಲಿ ಮರ ಹತ್ರ ಹೋದ್ಮೇಲೆ ಒಂದು 2-3 ಜನ ಅಲ್ಲಿ ಕೂತಿದ್ರು. ನಮ್ಮ ಅಕ್ಕ ಅಲ್ಲಿ ಕೇಳ್ತಾಯಿದ್ರು ಅವರು ಎಲ್ಲಿರೋದು ಅಂತ. ಹಂಗೆ ಹೋಗ್ರಿ, ಇನ್ನು ಸ್ವಲ್ಪ ಹತ್ರನೇ ಇರೋದು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋದ್ರಿ. ಸರಿ ಅಂದ್ಬಿಟ್ಟು ಅವರು ಏನೋ ಅಲ್ಲಿ ಸಿಕ್ಕಿದ್ರು. ನನ್ನ ಮಗಳೊಂದು ಪಿನ್ನು ಇಲ್ಲ, ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತಾನೇ ಇದ್ದಾಳೆ. ಕಟ್ ಮಾಡು ಸಾಕು ಅಂದ್ರೂ, ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಷ್ಟು ದಿನ ಬಿಸಿಲೇ ಇರಲಿಲ್ಲ, ಆದರೆ ಇವತ್ತು ಊರಿಗೆ ಹೋಗಿದ್ದ ದಿನ ಅಂತಲೇ ಗೊತ್ತಿಲ್ಲ, ನಾವು ಊರಿಗೆ ಹೋಗಿದ್ದ ದಿನದಿಂದ ಬಿಸಿಲೇ ಐತೆ. ಹಳ್ಳಿಯಲ್ಲಿ ಮಾತ್ರ ಇನ್ನೂ ತುಂಬ ಬಿಸಿಲು ಚೆನ್ನಾಗಿ ಕಾಣಿಸುತ್ತೆ. ಸಿಟಿಯಲ್ಲಾದರೆ ಅಪಾರ್ಟ್ಮೆಂಟು ಎಲ್ಲ ನೆರಳಿಗೆ ಬಿಸಿಲೇ ಗೊತ್ತಾಗಲ್ಲ. ಹಳ್ಳಿಯಲ್ಲಿ ಮಾತ್ರ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಆದರೆ ಹಳ್ಳಿ ವಾತಾವರಣ ಅಂತೂ ಗಾಳಿ ತಣ್ಣಗೆ ಬೀಸುತ್ತೆ, ಗಾಳಿ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ, ಈ ಥರ ಎಲ್ಲ ಕೆಳಗಡೆ ಸಿಮೆಂಟ್ ಕವರು ಹಾಕಿದ್ದಾರೆ. ಹುಳ ಗಿಡಕ್ಕೆ ಹತ್ತು ತಿನ್ನಬಾರ್ದು ಅಂತ ಎಷ್ಟು ಚೆನ್ನಾಗಿ. ಇವಾಗ ಇದೆಲ್ಲ ಒಂದು ಥರ ಮಾಡಿಬಿಡ್ತಾರೆ. ಮತ್ತು ನೀರು ಕಟ್ಟೋದು ಅಷ್ಟೇ, ಫಸ್ಟೆಲ್ಲ ನೀರು ಕಟ್ಟಬೇಕು ಅಂದರೆ ತುಂಬಾ ಕಷ್ಟ ಆಯಿತು. ಇವಾಗ ಪೈಪಿಂಗ್ ಎಲ್ಲ ಹಾಕ್ಬಿಡ್ತಾರೆ. ಮತ್ತು ಇಲ್ಲೊಂದು ಹತ್ರ ಕೇಳ್ಕೊಂಡ್ರಿ ಅವ್ರು ಎಲ್ಲಿರೋದು ಅಂತ. ಕೇಳಿ ನೋಡಿ, ಇನ್ನೂ ಸ್ವಲ್ಪ ಅಷ್ಟು ದೂರ ಹೋಗಬೇಕು ಅಂದರು. ಹಾಗೂ ಹಿಂಗೂ ಅಲ್ಲಿ ಹೋದ್ರಿ. ಇನ್ನೇನು ತರಕಾರಿ ಎಲ್ಲ ಕಿತ್ಕೊಂಡಿದ್ದು ಶೇರ್ ಮಾಡ್ಕೊಂಡಿಲ್ಲ, ಆದರೆ ಹೂವು ಕಿತ್ತಿದ್ದು ಮಾತ್ರ ನಮ್ಮ ಯಜಮಾನ್ರು ವಿಡಿಯೋ ಮಾಡಿದ್ರು.
ಅವ್ರನ್ನ ಸೊರೆಕಾಯಿ ಐತೆ ನಾನು ನೋಡ್ತೀನಿ ತಡಿ ಅಲ್ಲಿ ಮೇಲೆ. ಫ್ರೆಂಡ್ಸ್ ಎಲ್ಲ ಕಿತ್ಕೊಂಡು ವಾಪಸ್ಸು ಹೋಗ್ತಾ ಇದ್ದೀರಿ. ನೋಡಿ ಬೇಕು ಅಂದರೆ ತೋರಿಸ್ತೀನಿ ನಿಮಗೆ. ಹೋಗೋವಾಗ ಖಾಲಿ ಬ್ಯಾಗ್ ಎತ್ಕೊಂಡು ಹೋದರೆ ಇವಾಗ ಬ್ಯಾಗ್ ಫುಲ್ಲು ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಮಂಕಿಗಳು ಬರಲಿ ಎಷ್ಟೊಂದರೆ ಹಾಂ ಅಲ್ಲ ಓಶಿ ನಾನು ಇರೋ ಮೇಡಮ್ ಹಾಂ ಇಟ್ಲೆ ಪದ ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಹಿಂಗೆ ಹೋಗ್ಬೋದು ಅಂದರೆ ಬೇಗ ಅವನು ಊಟ ಸ್ವಲ್ಪ ತಿನ್ಸಕ್ಕಾಗಲಿ, ಬೆಳಗ್ಗೆಯಿಂದ ತಿಂದಿಲ್ಲ ಅವನು. ಹಾಂ ಪೀಸ್ಗಳನ್ನ ತಿನ್ಸೋದು ಅವನು ಕಾರ್ ಅದು ಕುಕ್ಕದ್ರಾಗಿ ಕೆಲಸ ಮಾಡುತ್ತ. ಆಮೇಲೆ ಕೊಡಿಲಿ ಬಾಯ್ 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 ಹ್ಞೂ ನಡಿ ಸರಕ್ಕ